ಸವಿತನಿಗೆ ಹೆಣ್ಮಕ್ಳಿಗೆ ಸಂಸ್ಕೃತಿ ನಡೆ ನುಡಿ ಎಲ್ಲನೂ ಚೆನ್ನಾಗಿರ್ಬೇಕು ಅಂಥವ್ರನ್ನ ಕಂಡ್ರೆ ಅವಳಿಗೆ ತುಂಬಾನೇ ಗೌರವ. ಅವಳ ಸೊಸೆ ಕೂಡ ಹಾಗೆ ಇರಬೇಕು ಅಂತ ಕನ್ಸ್ಕೊಂಡಿರ್ತಾಳೆ. ಆದರೆ ಅವಳ ಕನಸು ನನ್ಸಾಗೋದೇ ಇಲ್ಲ. ಯಾಕೆ ಅಂದರೆ ಅವಳ ಮಗ ಪೃಥ್ವಿ ಸಂಧ್ಯಾನ ಪ್ರೀತಿ ಮಾಡಿ ಮದುವೆ ಆಗ್ತಾನೆ. ಸಂಧ್ಯಾ ವಿಭಿನ್ನವಾಗಿರೋ ಬಟ್ಟೆ ಹಾಕೊಂಡು ಮಾಡ್ರನ್ ಡ್ರೆಸ್ಸಿಗೆ ಮಾಡ್ರನ್ ಸ್ಟೈಲಿಗೆ ತುಂಬಾನೇ ಹೊಂದ್ಕೊಂಡಿರೋಳು. ಆದರೆ ಏನು ಮಾಡೋದು, ಮಗ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ. ಮಗನ ಇಷ್ಟನ ಬೇಡ ಅನ್ನೋದಕ್ಕಾಗ್ದೇನೆ ಸೊಸೆನ ಮಾಡ್ರನ್ ಆಗಿದ್ರೂ ಒಪ್ಕೊಂಡೇಬೇಕಾಗಿರತ್ತೆ. ಆದರೆ ಇಷ್ಟೆಲ್ಲ ಹೊಂದ್ಕೊಂಡು ಹೋಗೋ ಅತ್ತೆಗೆ ದುರಂಕಾರಿ ಸೊಸೆ ಸಿಕ್ಕಿದ್ದಾಳೆ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವಾಗ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಯ್ಯೋ 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 ರಾಜಿ, ನೀನೇನೆ ಡೈನಿಂಗ್ ಟೇಬಲ್ ಅಲ್ಲಿ ಚೇರ್ ಮೇಲೆ ಹತ್ತಿ ಕುತ್ಕೊಂಡು ತಿಂತಿದ್ಯಾ? ಅಯ್ಯೋ ಯಾಕಮ್ಮೋರೆ ಹೀಗೆ ಕೇಳ್ತಾ ಇದ್ದೀರಾ? ನಾನು ದಿನಾನು ಇಲ್ಲೇ ಕುತ್ಕೊಂಡು ತಿನ್ನೋದು. ಏನು, ದಿನಾನು ಚೇರ್ ಮೇಲೆ ಕುತ್ಕೊಂಡು ತಿಂತ್ಯಾ? ಅದು ನಾವು ಕೂರೋ ಡೈನಿಂಗ್ ಟೇಬಲ್ ಅಲ್ಲಿ. ಮೊದಲು ಇಳಿಯ ಕೆಳಗೆ. ನೋಡು ರಾಜಿ, ಇನ್ ಯಾವತ್ತಾದ್ರೂ ನೀನ್ ನಾವು ಕೂರೋ ಪ್ಲೇಸ್ ಅಲ್ಲಿ ಕೂತಿರೋದು ನೋಡಿದ್ರೆ ಆಮೇಲೆ ಗ್ರಹಚಾರನೇ ಬಿಡಿಸ್ಬಿಡ್ತೀನಿ ಅಷ್ಟೇ. ಅಯ್ಯೋ ಏನಾಯ್ತು ರಾಜಿ, ಯಾಕೆ ಹೇಳ್ತಿದ್ಯಾ? ಅಮ್ಮ ಸಂಧ್ಯಾ, ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದ್ಯಾ? ಏನಾಯ್ತು? ಇನ್ನೇನತ್ತೆ? ಅಲ್ಲ, ಇವಳು ನಮ್ಮನೆ ಕೆಲ್ಸಕ್ಕೆ ಬಂದೋಳು. ಅಡಿಗೆ ಕೆಲಸ ಮಾಡ್ಕೊಂಡು ನಾವು ಬಿಟ್ಟಿರೋದನ್ನೆಲ್ಲ ತೊಳ್ಕೊಂಡು ತಿಂದ್ಕೊಂಡು ಇರೋಳು. ಅಂಥದ್ರಲ್ಲಿ ಇವಳು ನಾವು ಕೂರೋ ಡೈನಿಂಗ್ ಟೇಬಲ್ ಕುತ್ಕೊಂಡು ಚೇರ್ ಮೇಲೆ ಹತ್ತು ಕುತ್ಕೊಂಡು ತಿಂಡಿ ತಿಂತಾ ಇದ್ದಾಳೆ. ಇವಳಿಗೆ ಅಷ್ಟು ಮ್ಯಾನಸ್ ಇಲ್ವಾ? ಸಂಧ್ಯಾ, ಅಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ದೊಡ್ಡ ಸೀನ್ ಮಾಡ್ತಿದ್ಯಲ್ಲ. ವಾಟ್? ಏನ್ ಹೇಳ್ತಿದ್ಯಾ ಪೃಥ್ವಿ ನೀನು? ಇದು ಚಿಕ್ಕ ವಿಷಯನಾ? ಮನೆ ಕೆಲಸದವರೆಲ್ಲ ನಮ್ ತಲೆ ಮೇಲೆ ಹತ್ತು ಕೂರ್ತಾ ಇದ್ದಾರೆ. ಇದು ಚಿಕ್ಕ ವಿಷಯನಾ ನಿನ್ಗೆ? ನೋಡಮ್ಮ ಸಂಧ್ಯಾ, ಈ ಮನೇಲಿ ರಾಜಿನ ಯಾವತ್ತೂ ನಾವು ಕೆಲಸದವಳ ತರ ನೋಡೇ ಇಲ್ಲ. ನಾವ್ ಹೇಗಿದ್ದೀವೋ ಅವಳು ಕೂಡ ಈ ಮನೇಲಿ ಹಾಗೇನೆ. ನೋಡು, ಅವಳಿಗೆ ಇಲ್ಲಿ ಏನ್ ಬೇಕೋ ತಿನ್ನೋ ರೈಟ್ಸು ಇದೆ, ಎಲ್ ಬೇಕೋ ಇರೋ ರೈಟ್ಸು ಇದೆ, ಕೂರೋ ರೈಟ್ಸು ಇದೆ, ಓಡಾಡೋ ರೈಟ್ಸು ಇದೆ. ನೀನು ಅವಳ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡು ಅವಳ ಮನ್ಸಿಗೆ ನೋವು ಮಾಡಬೇಡ. ನೋಡಿ ಅತ್ತೆ, ನಿಮ್ ಕಾಲದಲ್ಲಿ ಹೇಗಿತ್ತೋ ನನಗೆ ಅದ್ ಬೇಡ. ಇವಾಗ ಸ್ವಲ್ಪ ನಾವು ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಸ್ವಲ್ಪ ನಮ್ ಡಿಗ್ನಿಟಿನೂ ಕಾಪಾಡ್ಕೋಬೇಕತ್ತೆ. ಮನೆ ಕೆಲಸದವ್ರನ್ನೆಲ್ಲ ಪಕ್ಕದಲ್ಲಿ ಬಂದು ಕೂರ್ಸ್ಕೊಳ್ಳೋದಲ್ಲ. ಅವ್ರಿಗೆ ಆದಂತ ಸ್ಥಾನ ಇರುತ್ತೆ, ಅದನ್ನ ತೋರ್ಸ್ಕೊಡ್ಬೇಕು. ಅದು ಬಿಟ್ಟು ನಿಮ್ ಪಕ್ಕ ಕೂರ್ಸ್ಕೊಂಡು ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ನಿಮ್ ಮರ್ಯಾದೆ ಏನಾಗಲ್ಲ. ಸಂಧ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಮನೇಲಿ ರಾಜಿ ಕೂಡ ನಮ್ಮ ಥರನೇ ಕಣೆ. ನೀನು ಅವಳ ಮನ್ಸಿಗೆ ನೋವು ಮಾಡ್ತಾ ಇದ್ಯಾ. ನೋಡು, ಹೀಗೆಲ್ಲ ಮಾತಾಡಬೇಡ. ಅವಳು ಈ ಮನೇಲಿ ಒಬ್ಳು ಅಂತಾನೆ ನಾವು ಅಂದ್ಕೊಂಡಿರೋದು. ಪೃಥ್ವಿ, ನೀವು ನಿಮ್ಮ ಅಮ್ಮನ ಜೊತೆ ಇದ್ದು ಹಳ್ಳಿ ಗಮಾರನ್ ತರ ಮಾತಾಡ್ಬೇಡಿ. ನೋಡಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡಿ. ಮನೆ ಕೆಲಸದವರು ಹೀಗ್ ನಮ್ ತರನೇ ಓಡಾಡ್ಕೊಂಡು ನಮ್ ಹಾಗೇನೆ ತಿಂದ್ಕೊಂಡಿದ್ರೆ ನೋಡ್ದವರೆಲ್ಲ ಏನ್ ಅಂದ್ಕೊಳ್ಳಲ್ಲ. ನಮಗೂ ಮನೆ ಕೆಲಸದವ್ರಿಗೂ ವ್ಯತ್ಯಾಸನೇ ಇಲ್ಲ ಅನ್ಕೋತಾರೆ. ನೋಡಿ, ಯಾರನ್ನ ಎಲ್ಲಿಡ್ಬೇಕು ಅಂತ ಮೊದಲು ತಿಳ್ಕೊಳ್ಳಿ. ಹಿಂದೆ ಹೇಗಿತ್ತೋ ನನಗ್ ಬೇಕಾಗಿಲ್ಲ. ಇನ್ಮೇಲಂತೂ ಮನೆ ಕೆಲಸದವ್ರು ಹಾಗೇನೆ ಇರ್ಬೇಕು. ನಾವು ಕೂರೋದು ತಿನ್ನೋದು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೊಡೋ ದುಡ್ಡಿಗೆ ಬಂದ್ ಕೆಲಸ ಮಾಡ್ಬಿಟ್ಟು ಹೋದ್ರೆ ಸಾಕು. ನೋಡಮ್ಮ ರಾಜಿ, ನಿನಗೆ ಗೊತ್ತು ಅವಳು ಹೇಗೆ ಅಂತ. ಏನೋ ಹೊರಟು ಬುದ್ಧಿ, ಹಾಗಾಗಿ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತಾಳೆ. ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಮ್ಮೋರೆ. ಏನೋ ಒಂದೆರಡು ಮಾತು ಹೇಳಿದ್ರಲ್ವಾ, ಹಾಗಾಗಿ ಸ್ವಲ್ಪ ಬೇಜಾರಾಯ್ತು. ಆದರೆ ನೀವಿದ್ದೀರಲ್ವಾ, ನಾನು ನಿಮಗೋಸ್ಕರನೇ ಇಲ್ಲಿಗೆ ಬರೋದು. ನೀವಿರೋವರೆಗೂ ಅವ್ರು ಏನೇ ಹೇಳಿದ್ರು ನನ್ನ ತಲೆಗೆ ಹಾಕೊಳ್ಳಲ್ಲ ಅಮ್ಮೋರೆ. ಸಂಧ್ಯಾ ಯಾವಾಗಲೂ ಹೀಗೆ ಮನೆ ಕೆಲಸದವ್ರನ್ನ, ಹೊರಗಿನವ್ರನ್ನ, ಸ್ವಲ್ಪ ಬಡವರನ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಾಳೆ. ಅವಳಿಗೆ ಒಂದು ಸ್ವಲ್ಪ ದುರಂಕಾರ. ಯಾಕೆ ಅಂದರೆ ತನ್ನ ಹತ್ರ ಎಲ್ಲಾನೂ ಇದೆ, ತಾನು ಸ್ಟ್ಯಾಂಡರ್ಡ್ ಆಗಿದ್ದೀನಿ, ನನ್ನ ಸ್ಟ್ಯಾಂಡರ್ಡಿಗೆ ಅಂಥವರೆಲ್ಲ ಹತ್ರನೂ ಬರಬಾರ್ದು ಅಂತ. ಮದುವೆ ಆಗಿ ಬಂದ ಮೇಲೆ ಸಂಧ್ಯಾನಿಂದ ಮನೆ ಕೆಲಸದವರಿಗೆ ತುಂಬಾನೇ ಅವಮಾನ ಆಗ್ತಿರತ್ತೆ. ಪಾಪ ಸವಿತನಿಗೆ ಏನೂ ಮಾಡೋದಕ್ಕಾಗ್ತಾ ಇರಲ್ಲ. ಅಮ್ಮೋರೆ, ನೀವು ಹೇಳ್ದಾಗೆ ತೋಟದ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಕಪ್ಪೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ರಲ್ವಾ, ಅದನ್ನು ಮಾಡಿಸಿದ್ದೀನಿ. ಹಾಗೆ ಹುಲ್ ಕೂಡ ಎಲ್ಲಾನು ಹೊಡ್ಸಿದ್ದೀನಿ, ಮಿಷನಲ್ಲೇ ಹೊಡ್ಸಿದ್ದೀನಿ. ಹಾಗೆ ಮತ್ತೆ ಅದೇ ಕೊಬ್ಬರಿ ಎಲ್ಲ ಬಿದ್ದಿದ್ದಾವೆ, ಕಾಯಿ ಬಿದ್ದಿದ್ದಾವೆ, ಎಳ್ನೀರು ಮಂಗ ಎಲ್ಲ ಕೆಡಗಿದ್ದಾವೆ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂದಿದ್ರಲ್ವಾ. ನಾನು ಕೊಬ್ಬರಿ ಕಾಯಿನೆಲ್ಲ ಎತ್ಬಿಟ್ಟು ಗೋಡಾನಿಗೆ ಹಾಕ್ಸಿದ್ದೀನಿ. ಹಾಗೆ ಮತ್ತೆ ಕಾಯಿ ಎಲ್ಲ ಬೀಳ್ಸಿದ್ವು ಮಂಗ, ಆಲ್ಮೋಸ್ಟ್ ಎಲ್ಲ ತಿಂದು ಹಾಳು ಮಾಡಿಬಿಟ್ಟಿದ್ವು. ಅದನ್ನೆಲ್ಲ ತಗೊಂಡು ಹೋಗಿ ಗೊಬ್ಬರ ಗುಂಡಿಗೆ ಹಾಕಿದ್ದೀನಿ. ಇನ್ನೇನಾದರೂ ಕೆಲಸ ಇತ್ತಾ ಅಮ್ಮೋರೆ? ಇಲ್ಲ ಗೋವಿಂದಣ್ಣ, ಮನೇಲಿ ಸದ್ಯಕ್ಕೆ ಇಷ್ಟೇ ಕೆಲಸ ಇದ್ದಿದ್ದು. ನಿಮ್ಮನ್ನ ಅದಕ್ಕೆ ಅವಾಗ ಬರೋದಕ್ಕೆ ಹೇಳೋದು.
ಇನ್ನ ಯಾವತ್ತಾದ್ರೂ ಕೆಲಸ ಇದ್ರೆ ನಾನೇ ಬರೋದಕ್ಕೆ ಹೇಳ್ತೀನಿ, ಆಯ್ತಾ? ಹಾಗಾದ್ರೆ ಸರಿ ಅಮ್ಮೋರೆ, ನಾನಿನ್ನು ಹೊರಡ್ತೀನಿ. ಇನ್ನು ಯಾವತ್ತಾದ್ರೂ ಕೆಲಸ ಇದ್ರೆ ನೀವು ನನ್ಗೊಂದು ಫೋನ್ ಹಚ್ಚಿ ಸಾಕು. ಆ ಬಿಸಿಲಲ್ಲಿ ನೀವೇ ಬರೋದಕ್ಕೆ ಹೋಗ್ಬೇಡಿ, ಆಯ್ತಾ? ಹೌದಾ, ಸರಿ. ಹಾಗಾದ್ರೆ ಇನ್ನೇನಾದ್ರೂ ಕೆಲಸ ಇದ್ರೆ ನಾನು ಫೋನ್ ಮಾಡ್ತೀನಿ, ಆಯ್ತಾ? ನೀವು ಕುತ್ಕೊಂಡಿರಿ, ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಅದು ಅಲ್ಲದೆ ನಿಮ್ಮ ಮಗಳು ಕಾಲೇಜ್ ಫೀಸ್ ಏನೋ ಕಟ್ಟಬೇಕು ಅಂತ ಹೇಳ್ತಾ ಇದ್ರಲ್ವಾ, ಇವತ್ತು ಕೊಡ್ತೀನಿ, ನೀವು ಕುತ್ಕೊಳ್ಳಿ. ಅಯ್ಯೋ 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 ಅಯ್ಯೋ, ಏ ಮುದುಕ, ಇಷ್ಟು ವಯಸ್ಸಾಗಿದೆ ನಿನ್ಗೆ ಯಾರ ಮನೇಲಿ ಹೇಗಿರ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅದು ಸೋಫಾ ಮೇಲೆ ಹತ್ತಿ ಕೂತಿದ್ಯಲ್ಲ, ಮೊದಲು ಕೆಳಗಿಳಿ. ಸಂಧ್ಯಾ, ಸಾಕ್ ಬಾಯ್ ಮುಚ್ಚು. ಅದೇನ್ ಮಾತು ಅಂತ ಆಡ್ತಿದ್ಯಾ? ಅವರು ವಯಸ್ಸಲ್ಲಿ ನಿನ್ಗಿಂತಾನು ಹಿರಿಯರು, ಒಂದ್ ಸ್ವಲ್ಪ ಗೌರವ ಕೊಡೋದನ್ನ ಕಲಿ. ಸಾಕ್, ಸುಮ್ನೆ ಇರಿ ಅತ್ತೆ, ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಈ ಸೋಫಾ ನನ್ನ ಅಪ್ಪ ಕೊಡ್ಸಿರೋದು. ಈ ಸೋಫಾ ಮೇಲೆ ಇವರು ಇಷ್ಟು ಗಲೀಜ್ ಬಟ್ಟೆ ಹಾಕೊಂಡ್ ಕೂತ್ರೆ ಅದ್ ಎಷ್ಟು ಗಲೀಜ್ ಆಗ್ಬೇಡ. ಇವ್ರ ಮೈಯಿಂದ ಒಂದು ವಾಸನೆ ಬರ್ತಾ ಇದೆ, ನನ್ಗಂತೂ ತಡ್ಕೊಳಕ್ ಆಗ್ತಿಲ್ಲ. ಇಷ್ಟೊಂದು ಗಲೀಜಾಗಿರೋ ಇವರು ನನ್ನಪ್ಪ ತಂದಿರೋ ಸೋಫಾ ಮೇಲೆ ಕೂತ್ರೆ ಅದ್ ಎಷ್ಟು ಗಲೀಜಾಗತ್ತೆ, ನೀವೇ ಯೋಚನೆ ಮಾಡಿ. ಸಂಧ್ಯಾ, ಏನಾಗಿದೆ ನಿನ್ಗೆ? ಅಮ್ಮಂಗೆ ಎದುರು ಮಾತಾಡ್ತಿದ್ಯಲ್ಲ, ಸ್ವಲ್ಪ ಸುಮ್ಮನೆ ಇರು. ಜಸ್ಟ್ ಶಟ್ ಅಪ್ ಪೃಥ್ವಿ. ನೀವು ಅಷ್ಟೇ, ನಿಮ್ ತಾಯಿ ಜೊತೆ ಸೇರ್ಕೊಂಡು ಹಳ್ಳಿ ಗಮಾರ ಆಗ್ಬಿಟ್ಟಿದ್ರ. ಅವರಂತೂ ಹಳೆ ಮುದುಕಿ ಹಾಗೆ ಹಳೇದನ್ನೇ ಇಟ್ಕೊಂಡು ಕೂತಿದ್ದಾರೆ. ನೋಡಿ, ಇದು ಸ್ವಲ್ಪ ಮಾಡ್ರನ್ ಯುಗ. ಮಾಡ್ರನ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ. ನೀವು ಸ್ಟ್ಯಾಂಡರ್ಡ್ ಆಗಿದ್ದೀರಾ ಅಂದ್ರೆ ನಿಮ್ ಪಕ್ಕ ಇರೋರು ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಅದೇ ಬಿಟ್ಟು ಮನೆ ಕೆಲಸದವ್ರನ್ನೆಲ್ಲ ಪಕ್ಕ ಕೂರ್ಸ್ಕೋತೀರಾ. ಮೊನ್ನೆ ನೋಡಿದ್ರೆ ಮನೆ ಅಡ್ಗೆ ಮಾಡೋಳ್ನ ನಾವು ಕೂರೋ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ತಿಂಡಿ ಕೊಡ್ತೀರಾ. ಇವಾಗ ನೋಡಿದ್ರೆ ಮನೆ ಕೆಲಸ ಮಾಡಿ ಈ ತರ ವಾಸನೆ ಬರ್ತಿರೋ ಈ ವ್ಯಕ್ತಿನ ನಮ್ ಸೋಫಾ ಮೇಲೆ ಕೂರಿಸಿದಿರಾ. ನಿಮ್ ತಾಯಿಗೆ ಮ್ಯಾನಸ್ ಅನ್ನೋದೇ ಇಲ್ಲ. ಸಂಧ್ಯಾ, ಮಾತ್ ಸ್ವಲ್ಪ ಹಿಡಿತದಲ್ಲಿರ್ಲಿ. ನೋಡು, ಅವರು ನಿಮ್ಮನೆ ಕೆಲಸ ಮಾಡಿದ್ದಕ್ಕೇನೆ ಇಷ್ಟೆಲ್ಲ ಸ್ಮೆಲ್ ಬರ್ತಾ ಇರೋದು. ಬೇರೆಯವ್ರ ಮನೆ ಕೆಲಸ ಮಾಡ್ಬಿಟ್ಟು ನಿಮ್ಮನೆ ಸೋಫಾ ಮೇಲೆ ಬಂದು ಕೂತಿಲ್ಲ, ತಿಳ್ಕೊ. ಅಯ್ಯೋ, ಅದನ್ನೇ ಹೇಳ್ತಾ ಇರೋದು ಅತ್ತೆ. ನಮ್ಮನೆ ಕೆಲಸ ಮಾಡಿದ್ರೆ ಹೊರಗೆ ಕೆಲಸ ಮಾಡ್ಕೊಂಡು ಹೊರಗೆ ಹೋಗ್ಬೇಕು. ಅದು ಬಿಟ್ಟು ತಗೊಂಡ್ ಬಂದು ಸೋಫಾದಲ್ಲಿ ಕೂರ್ಸೋ ಅಂತ ನೆಸೆಸಿಟಿ ಏನಿದೆ? ನೋಡಿ ಅತ್ತೆ, ನೀವ್ ಅವಾಗ ಹೇಗಿದ್ರೋ ನನ್ಗಂತೂ ಬೇಕಾಗಿಲ್ಲ. ಇವಾಗ ಈ ಮನೆಗೆ ನಾನ್ ಬಂದಿದ್ದೀನಿ, ಸ್ವಲ್ಪ ನನ್ ಹಾಗಿರೋಕೆ ಟ್ರೈ ಮಾಡಿ. ಇಂಥವ್ರನ್ನೆಲ್ಲ ಮನೆ ಒಳಗೆ ಸೇರಿಸ್ಕೊಂಡು ನಿಮ್ ಸ್ಟ್ಯಾಂಡರ್ಡ್ ಅನ್ನು ಕಳ್ಕೋಬೇಡಿ. ಅಯ್ಯೋ, ಇದೇನ್ ಗೋವಿಂದಣ್ಣ, ದುಡ್ಡು ತಗೊಳ್ದೆ ಹಾಗೆ ಹೊರಟ್ಬಿಟ್ರಿ. ಅಯ್ಯೋ ಬೇಡ ಅಮ್ಮೋರೆ, ಬರೀ ಒಂದು ಕೂತಿದ್ದಕ್ಕೇನೆ ನಿಮ್ಮ ಸೊಸೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರು. ಇನ್ನು ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ ಇನ್ನು ಏನೇನೆಲ್ಲ ಹೇಳ್ತಾರೋ. ನಾವು ಬಡವರೇ ಇರ್ಬೋದು, ಆದರೆ ಮರ್ಯಾದೆಗೇನು ಕೊರತೆ ಆಗಿಲ್ಲ ಅಮ್ಮೋರೆ. ಇನ್ಮೇಲಿಂದ ನಾನು ಈ ಮನೆ ಕಡೆ ಕೆಲ್ಸಕ್ಕೆ ಮಾತ್ರ ಬರೋದಿಲ್ಲ. ನೀವು ನನ್ನ ಕರಿಬೇಡಿ ಅಮ್ಮೋರೆ. ಪೃಥ್ವಿ, ಏನೋ ಇದು? ನನ್ನ ಹೆಂಡತಿ ತುಂಬಾ ಒಳ್ಳೆಯವಳು, ಹಾಗೆ ಹೀಗೆ ಅಂತ ಹೇಳಿ ನನ್ನ ಒಪ್ಸಿ ಮದ್ವೆ ಆದೆ. ಇವಳಂತೂ ದಿನ ಕಳೆದಾಗೂ ಅತಿರೇಕವಾಗಿ ಆಡ್ತಿದ್ದಾಳೆ. ನೋಡು, ನಿನ್ ಹೆಂಡತಿ ಯಾಕೋ ಜಾಸ್ತಿನೇ ಆಗ್ತಿದೆ. ಮೊದ್ಲು ಅವಳಿಗೆ ಬುದ್ಧಿ ಹೇಳು. ಮನೆಗೆ ಕೆಲ್ಸಕ್ಕೆ ಅಂತ ಬರೋರಿಗೆಲ್ಲ ಬಾಯಿಗೆ ಬಂದಂಗ್ ಮಾತಾಡಿ ಯಾರು ನಮ್ಮನೆ ಕೆಲ್ಸಕ್ಕೂ ಬರ್ತಿಲ್ಲ. ನೋಡು ಪೃಥ್ವಿ, ಇದೇ ಕೊನೆ. ಇನ್ನೊಂದು ಸಾರಿ ಹೀಗೇನಾರು ಆದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ಸಂಧ್ಯಾ ತಾನ್ ಸ್ಟ್ಯಾಂಡರ್ಡ್ ಆಗಿದ್ದೀನಿ ಅಂತ ತನ್ನ ಜೊತೆಗಿರೋರು ಸ್ಟ್ಯಾಂಡರ್ಡ್ ಆಗೇ ಇರ್ಬೇಕು ಅಂತ ಯೋಚನೆ ಮಾಡೋ ಹುಡುಗಿ. ಹಾಗಾಗಿನೇ ಮನೆಗೆ ಯಾವುದೇ ಕೆಲಸದವ್ರು ಬಂದ್ರು ಅವರು ಮನೆಯಿಂದ ಹೊರಗಿರ್ಬೇಕು. ಸ್ವಲ್ಪ ಒಳಗ್ ಬಂದ್ರು ಅವರಿಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇರ್ತಾಳೆ. ಇದರಿಂದ ಸವಿತನ್ ಮನೆಗೆ ಕೆಲ್ಸಕ್ಕೂ ಬರೋದು ಚೆನ್ನಾಗಿ ಕಡಿಮೆ ಆಗಿರ್ತಾರೆ. ಹೀಗೆ ಒಂದ್ ಸ್ವಲ್ಪ ದಿನ ಕಳಿಯತ್ತೆ. ಸಂಧ್ಯಾ, ನಿಂದು ಯಾಕೋ ಬರ್ತಾ ಬರ್ತಾ ಅತಿ ಆಗ್ತಿದೆ ನೋಡು. ಒಂದು ಸ್ವಲ್ಪ ಹಿರಿಯರು ಕಿರಿಯರು ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡಬೇಕು. ನೀನು ನಿನಗಿಂತ ದೊಡ್ಡವ್ರಿಗೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅವರೆಲ್ಲ ಏನು ಅಂದ್ಕೊಳ್ಳಲ್ಲ ನಿನ್ನ ಬಗ್ಗೆ. ನೋಡು ಸಂಧ್ಯಾ, ಅಮ್ಮ ತುಂಬ ಹಳೆ ಕಾಲದವರು, ಅವರಿಗೆ ಅವ್ರದ್ದೇ ಆದ ಸಂಪ್ರದಾಯ ಎಲ್ಲ ಇರುತ್ತೆ. ನೀನು ನೋಡಿದ್ರೆ ಹೀಗೆ ಅರೆ ಬಟ್ಟೆ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇದೆಲ್ಲ ಮಾಡಿದ್ರೆ ಪಾಪ ಅವ್ರ ಮನ್ಸಿಗೆ ನೋವಾಗಲ್ವಾ ಹೇಳು? ಓ, ಏನು ನಿಮ್ಮ ಅಮ್ಮನ ಪರವಾಗಿ ವಕಾಲತ್ ವಹಿಸೋದಕ್ಕೆ ಬಂದಿದ್ದೀರಾ? ನೋಡಿ ಪೃಥ್ವಿ, ನಿಮ್ ತಾಯಿ ತುಂಬಾನೇ ಹಳೆ ಕಾಲದಲ್ಲಿದ್ದಾರೆ. ಸ್ವಲ್ಪ ಮಾಡರ್ನ್ ಕಾಲಕ್ಕೆ ಅಪ್ಡೇಟ್ ಆಗೋದಕ್ಕೆ ಹೇಳಿ. ನಾನು ಹೇಗ್ ಮಾಡರ್ನ್ ಆಗಿದ್ದೀನೋ ನನ್ನ ಜೊತೆ ಇರೋರು ಮಾಡರ್ನ್ ಆಗಿರ್ಲಿ ಅಂತಾನೆ ಬಯಸೋದು. ಅದು ಬಿಟ್ಟು ನಿಮ್ ತಾಯಿನೋ ಕೆಲಸದವರು, ಭಿಕ್ಷುಕರು, ಹಾಗೆ ಹೊರಗಡೆ ಓಡಾಡೋರು, ಹಾದಿ ಬೀದಿಲಿರೋರು ಎಲ್ರನ್ನೂ ಕರ್ಕೊಂಡು ಬಂದು ಮನೆ ಒಳಗೆ ಇಟ್ಕೋತಾರೆ. ಮನೆ ಒಳಗೆ ಇಟ್ಕೊಳ್ಳೋದಲ್ದೇನೆ ಎಲ್ಲ ನಾವ್ ಹೇಗೆ ಓಡಾಡ್ತೀವೋ, ನಾವ್ ಹೇಗ್ ತಿಂತೀವೋ ಅದನ್ನೇ ಅವ್ರಿಗೂ. ಸಂಧ್ಯಾ, ನೀನು ಏನು ಮಾತಾಡ್ತಿದ್ಯಾ? ಅಮ್ಮ ಬೆಳೆದು ಬಂದಿರೋ ರೀತಿನೇ ಹಾಗೆ. ಯಾವಾಗಲೂ ಅವ್ರ ಜೊತೆನೇ ಇದ್ದು ಬೆಳೆದು ಬಂದಿರೋದು. ಅವ್ರನ್ನೆಲ್ಲ ಅವಳು ಸ್ವಂತದವ್ರ ಹಾಗೇನೆ ನೋಡ್ಕೊಳ್ಳೋದು. ನೀನು ಬಂದಿದ್ಯಾ ಅಂದ ಕೂಡ್ಲೇನೆ ಅದನ್ನೆಲ್ಲ ಚೇಂಜ್ ಮಾಡೋದಕ್ಕಾಗುತ್ತಾ? ಓ ಹೌದಾ? ಹಾಗಾದ್ರೆ ನಿಮ್ಮಮ್ಮ ನಮ್ಮ ಹಾಗೆ ಅಪ್ಡೇಟ್ ಆಗಲ್ಲ ಅಂದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು? ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಬನ್ನಿ. ನೋಡು ಪೃಥ್ವಿ, ನಾನ್
ಮೊದ್ಲಿಂದಾನು ಸ್ಟ್ಯಾಂಡರ್ಡ್ ಆಗೇ ಬೆಳೆದ್ ಬಂದವಳು. ಹಾಗೆ ಅಪ್ಪ ಅಮ್ಮನೂ ನನ್ನನ್ನ ಹಾಗೆ ಬೆಳೆಸಿರೋದು. ನಿನ್ ತಾಯಿ ಹಾಗೆ ಕೆಲಸದವ್ರನ್ನೆಲ್ಲ ಮಾತಾಡ್ಸೋದು, ಅವರಿಗೆಲ್ಲ ಊಟ ತಿಂಡಿ ನಮ್ ಜೊತೆನೆ ಬಡ್ಸೋದು, ಇದೆಲ್ಲ ಯಾವತ್ತೂ ನಾನು ಮಾಡ್ದೋಳೆ ಅಲ್ಲ, ಮುಂದೆ ಮಾಡೋದು ಇಲ್ಲ. ನಮ್ ಸ್ಟ್ಯಾಂಡರ್ಡ್ ಹೇಗಿದೆಯೋ ಹಾಗೆ ನಾವ್ ಇರ್ಬೇಕು. ಅದು ಬಿಟ್ಟು ಅವ್ರನ್ನೆಲ್ಲ ಅಕ್ಕಪಕ್ಕ ಕೂರ್ಸ್ಕೊಂಡು ಯಪ್ಪ ನನಗೆ ಹೇಳೋದಕ್ಕೆ ಹಿಂಸೆ ಆಗತ್ತೆ. ನೋಡು, ನಾನು ಮೊದಲು ಹಾಗಿದ್ದೋಳಲ್ಲ, ಇನ್ ಮುಂದೆನೂ ಹಾಗಿರೋಳಲ್ಲ. ಸೊ ನೀನೇ ಬದಲಾಗೋದನ್ನ ಕಲ್ತ್ಕೊ. ನಾನಿವಾಗ ಶಾಪಿಂಗ್ ಹೋಗ್ಬೇಕು, ಹೋಗ್ತಾ ಇದ್ದೀನಿ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇದೆಲ್ಲ ಬುದ್ಧಿನ ನಿನ್ ತಾಯಿಗೆ ಹೋಗಿ ಹೇಳು. ಓಹೋ, ಹಾಯ್ ಬೇಬಿ. ಏನು ಮಾಡರ್ನ್ ಬ್ಯೂಟಿ ವಿಲೇಜಲ್ಲಿ ಕಾಣಿಸ್ತಾ ಇದೆ. ನಾನಂತೂ ಹೀಗೆಲ್ಲ ಬಟ್ಟೆ ಹಾಕ್ಕೊಂಡು ಓಡಾಡಿರೋ ಹೆಣ್ಮಕ್ಳು ನೋಡ್ದೇನೆ ಕಣ್ಣೆಲ್ಲ ಮಂದ ಆಗ್ಬಿಟ್ಟಿತ್ತು. ಇವಾಗ ನೀನು ನೋಡಿ ಕಣ್ಣು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ. ಹೇಯ್ ಲೋಫರ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ಅರೆ ರೇ, ವೇಟ್ ಸ್ವೀಟಿ. ಅಲ್ಲ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಹೋಗೋದ್ರಲ್ಲೇ ಇದೆಯಾ? ಹೀಗೆ ಮೈ ಕಾಲು ಕೈ ಎಲ್ಲ ತೋರಿಸ್ಕೊಳ್ತಾ ಓಡಾಡಿದ್ರೆ ನಾನಾದರೂ ಟೆಂಪ್ಟ್ ಆಗದೆ ಹೇಗಿರಲಿ ಹೇಳು ಬೇಬಿ? ಓಹೋ ಬೇಬಿ, ಯಾಕೆ ಕೋಪ ಮಾಡ್ಕೋತೀಯ? ನೋಡು, ನಾನು ಈ ಊರಲ್ಲೇ ದೊಡ್ಡ ರೌಡಿ. ನಿನ್ನನ್ನು ಮದುವೆ ಆಗೋದಾಗ್ಲಿ, ನನ್ನ ಜೊತೆ ಓಡಾಡೋದಾಗ್ಲಿ, ಏನೇ ಮಾಡಿದ್ರೂ ನಿನಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಯೋಚನೆ ಮಾಡು, ಬೇಕಾದರೆ ಇವತ್ತು ನೈಟು ರೂಮ್ ಬುಕ್ ಮಾಡಲಾ? ನೀನೇ ಮಾತಾಡ್ತಿದ್ಯಾ ಲೋಫರ್? ನನಗೆ ಈ ಊರಿನ ದೊಡ್ಡ ಡಾನ್ ನಾನು. ನನಗೆ ನನಗೆ ನನ್ನ ಕೆನ್ನೆಗೆ ಹೊಡೆದೆ ಅಲ್ವೇನೆ? ನಿನ್ನ ಇವತ್ತು ಮಾತ್ರ ಸುಮ್ಮನೆ ಬಿಡಲ್ಲ, ನಿನ್ನ ಜೀವಂತವಾಗಿ ಉಳಿಸಲ್ಲ. ಇನ್ಯಾರು ನೀನು ಸಾಯೋದನ್ನ ನೋಡಿ ನನ್ನ ಮೇಲೆ ಕೈ ಮಾಡೋದಲ್ಲ, ನನ್ನ ಕಣ್ಣೆತ್ತಿ ಕೂಡ ನೋಡೋ ಪ್ರಯತ್ನ ಮಾಡಬಾರ್ದು. ಬೇಡ ನೋಡು, ನನ್ಗೇನು ಮಾಡ್ಬೇಡ, ಬೇಡ ನೋಡು. ಅಯ್ಯೋಯ್ಯೋ, ಸಂಧ್ಯಮ್ಮವರು ಇವನ ಹತ್ರ ಸಿಕ್ಕಾಕೊಂಡಿದ್ದಾರೆ. ಅಮ್ಮ, ಅಯ್ಯಯ್ಯೋ, ಇದೇನ್ ಮಾಡ್ಕೊಂಡ್ರಿ ನೀವು? ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಡೋಂಟ್ ವರಿ ಮೇಡಮ್, ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬಂದಿದ್ದಕ್ಕೆ ಔಟ್ ಆಫ್ ಡೇಂಜರ್, ಯಾವ ತೊಂದರೆನೂ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ದಿನ ರೆಸ್ಟ್ ಆದರೆ ಸರಿ ಹೋಗುತ್ತೆ. ನೋಡಿದ್ಯೇನೆ, ಯಾವಾಗ ನೋಡಿದ್ರು ದುಡ್ಡಿನ ಅಹಂಕಾರ ತೋರಿಸ್ತಾ ಇದೆ. ಸ್ಟ್ಯಾಂಡರ್ಡ್ ಆಗಿದ್ದೀನಿ, ಶ್ರೀಮಂತಿಕೆ ಇದೆ, ಬಡವರೆಲ್ಲ ನನ್ನ ಹತ್ರನೇ ಬರಬಾರ್ದು ಅಂತ ಕಾಲ್ ಕಸದಾಗ ನೋಡ್ತಾ ಇದ್ಯಲೆ. ಅವ್ರು ತುಂಬಾ ಸ್ಮೆಲ್ ಬರ್ತಾರೆ ಅಂತೆಲ್ಲ ಹೇಳ್ತಿದ್ದೆ. ಇವತ್ ನೋಡು, ನಿನ್ ಜೀವ ಕಾಪಾಡೋದಕ್ಕೆ ಅವರೇ ಬೇಕಾಯ್ತು. ಹೌದು ಸಂಧ್ಯಾ, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಇನ್ಮೇಲಾದ್ರೂ ನಿನ್ ತಪ್ಪನ್ನ ನೀನು ಅರ್ಥ ಮಾಡ್ಕೊ. ನೋಡು, ನಾವು ಸ್ಟ್ಯಾಂಡರ್ಡ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿದೆ ಅಂತ ನಮಗಿಂತನೂ ಬಡವರನ್ನ ತುಂಬ ಕೀಳಾಗಿ ನೋಡಬಾರ್ದು. ಅವರಿಗೂ ಅವ್ರದ್ದೇ ಆದ ಗೌರವ ಎಲ್ಲಾನು ಇರುತ್ತೆ. ನಿಜ ಅತ್ತೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ಅವ್ರಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಹೆಣ ಆಗಿರ್ತಿದ್ದೆ ಅನ್ಸುತ್ತೆ. ಅವ್ರು ಸರಿಯಾದ ಸಮಯಕ್ಕೆ ಬಂದು ನನ್ನ ಜೀವ ಕಾಪಾಡ್ಬಿಟ್ರು. ಇಷ್ಟು ದಿನ ನನ್ನ ಹತ್ರ ದುಡ್ಡಿದೆ, ನಾನು ಸ್ಟ್ಯಾಂಡರ್ಡ್ ಆಗಿದ್ದೀನಿ, ಇಂಥವರೆಲ್ಲ ನನ್ನ ಹತ್ರನೇ ಬರಬಾರ್ದು ಅಂತ ತುಂಬ ತಪ್ಪಾಗಿ ಮಾತಾಡ್ಬಿಟ್ಟೆ. ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ನಿಮ್ಮೆಲ್ಲರ ಮನಸ್ಸಿಗೂ ನೋವಾಗಿದೆ. ಇನ್ಯಾವತ್ತೂ ಈ ಥರ ಯಾರ ಜೊತೆನೂ ನಡ್ಕೊಳ್ಳೋದಿಲ್ಲ. ಬಟ್ಟೆ ಕೂಡ ಈ ಥರ ಎಲ್ಲ ಹಾಕಲ್ಲ. ನಿಮ್ಮ ಹಾಗೇನೆ ಸೀರೆ ಉಟ್ಕೊಂಡು ಪದ್ಧತಿಯಾಗಿರ್ತೀನಿ ಅತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.